ಎಲ್ಲರಿಗೂ ನಮಸ್ಕಾರ. ಸವಿಪಾಕ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಸವಿಪಾಕ ಚಾನಲ್ನ ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ. ನಮ್ಮ ಇವತ್ತಿನ ರೆಸಿಪಿ ಚಪಾತಿ, ರೊಟ್ಟಿ, ಅನ್ನದ ಜೊತೆಗೆ ತಿನ್ಬೋದಾದಂತಹ ಹೀರೆಕಾಯಿ ಹಾಗೂ ಕ್ಯಾರೆಟ್ ಪಲ್ಯ. ಇದನ್ನು ಮಾಡಲು ಬೇಕಾಗಿರುವಂತಹ ಸಾಮಗ್ರಿಗಳು: 2ರಿಂದ 3 ಈರುಳ್ಳಿ, ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನಕಾಯಿ, 2 ಕ್ಯಾರೆಟ್, 1 ಹೀರೆಕಾಯಿ ಹಾಗೂ 3 ಟೊಮೊಟೊ ತೊಗೊಂಡಿದ್ದೀನಿ ನಾನು. ಈಗ ಗ್ಯಾಸ್ ಮೇಲೆ ಒಂದು ಕುಕ್ಕರನ್ನು ಇಟ್ಟು ಇದಕ್ಕೆ 4ರಿಂದ 5 ಸ್ಪೂನ್ ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ ಹಾಗೂ ಕರಿಬೇವನ್ನು ಹಾಕಿ ಈಗ ಇದಕ್ಕೆ ಹಸಿಮೆಣಸಿನಕಾಯಿ ಹಾಗೆ ಈರುಳ್ಳಿಯನ್ನು ಸೇರಿಸಿ 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿ. ಈಗ ಹೆಚ್ಚಿಟ್ಟಂತಹ 3 ಟೊಮೊಟೊವನ್ನು ಕೂಡ ಇದಕ್ಕೆ ಸೇರಿಸ್ಕೋಬೇಕು. ಟೊಮೊಟೊ ಸೇರಿಸಿ ಇದು ಫುಲ್ಲು ಮೆತ್ತಗಾಗೋ ತನಕ ಬೇಯಿಸೋದೇನು ಬೇಕಾಗಂಗಿಲ್ಲ. 1 ನಿಮಿಷ ಇದನ್ನು ಫ್ರೈ ಮಾಡಿದರೆ ಸಾಕು. ಈಗ ಇದಕ್ಕೆ ಕ್ಯಾರೆಟು ಹಾಗೂ ಹೀರೆಕಾಯಿಯನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಹೀರೆಕಾಯಿ ಹಾಗೂ ಕ್ಯಾರೆಟ್ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರಿಶಿಣದ ಪುಡಿಯನ್ನು ಹಾಕಿ ಇದನ್ನು ಕೂಡ 1-2 ನಿಮಿಷ ಮತ್ತೆ ಮಿಕ್ಸ್ ಮಾಡ್ತಾ ಫ್ರೈ ಮಾಡಬೇಕು. ಇದು 1-2 ನಿಮಿಷ ಫ್ರೈ ಆಗಲಿ. ಫ್ರೈ ಆದ ನಂತರ ಇದಕ್ಕೆ 1 ಸ್ಪೂನಷ್ಟು ಇಲ್ಲಿ ಸಾಂಬಾರು ಪುಡಿಯನ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ನೀವು ಯಾವುದೇ ಸಾಂಬಾರು ಪುಡಿಯನ್ನು ಬಳಸ್ಬೋದು. ಈಗ 3ರಿಂದ 4 ಸ್ಪೂನಷ್ಟು ಹುರಿಗಡಲೆ ಹಿಟ್ಟು ಹಾಗೆ 4ರಿಂದ 5 ಸ್ಪೂನಷ್ಟು ಶೇಂಗಾ ಪುಡಿಯನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ತರಕಾರಿ ಮಿಶ್ರಣ ಮುಳುಗುವಷ್ಟು ನೀರನ್ನು ಸೇರಿಸಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಇದನ್ನು 1 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಈಗ 1 ವಿಸಿಲ್ ಆಗಿದೆ. ಇದನ್ನು ತೆಗಿತಾ ಇದ್ದೀನಿ. ಈಗ ಹೀರೆಕಾಯಿ ಪಲ್ಯ ರೆಡಿಯಾಗಿದೆ. ಇದಕ್ಕೆ 1/2 ಸ್ಪೂನಷ್ಟು ಬೆಲ್ಲ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದರೆ ಹೀರೆಕಾಯಿ ಹಾಗೂ ಕ್ಯಾರೆಟ್ ಪಲ್ಯ ರೆಡಿಯಾಗಿರುತ್ತೆ. ನೀವು 1 ಹೀರೆಕಾಯಿಲಿನೇ 4ರಿಂದ 5 ಜನಕ್ಕೆ ಆಗುವಷ್ಟು ಹೀರೆಕಾಯಿ ಪಲ್ಯ ಹಾಗೂ ಕ್ಯಾರೆಟನ್ನು ಹಾಕಿ ಮಾಡ್ಕೋಬೋದು. ಈಗ ಬಿಸಿ ಬಿಸಿಯಾದ ರೊಟ್ಟಿ ಜೊತೆಗೆ ಹೀರೆಕಾಯಿ ಪಲ್ಯ ಹಾಗೆ ನಾನು ಇದಕ್ಕೆ ಮೊಸರು ಮುಲ್ಲಂಗಿ ಪಲ್ಯ ಕೂಡ ಮಾಡಿದ್ದೆ. ಇದರ ಮುಂದಿನ ವಿಡಿಯೋದಲ್ಲಿ ಈ ರೆಸಿಪಿ ಕೂಡ ಬರುತ್ತೆ. ಕ್ಯಾರೆಟ್ ಹಾಗೂ ಹೀರೆಕಾಯಿ ಪಲ್ಯ ಕೂಡ ಟ್ರೈ ಮಾಡಿ ಹೇಗಿತ್ತೆ ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ. ಧನ್ಯವಾದಗಳು.